ಎಲ್ಲರಿಗೂ ನಮಸ್ಕಾರ. ಈಗ ನೋಡ್ತಾ ಇರೋ ಬೊಂಬೆಗಳು ತನ್ನದೇ ಆದಂಥ ಒಂದು ವೈಶಿಷ್ಟ್ಯತೆನ ಹೊಂದಿದೆ. ಆ ಬೊಂಬೆ ಮುಖ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಆ ಬೊಂಬೆ ಹೇಳುತ್ತೆ, ಎಲ್ಲರೂ ಒಳಗಡೆ ಬನ್ನಿ, ಎಲ್ಲರೂ ಖುಷಿಯಾಗಿರಿ, ಸಂತೋಷವಾಗಿರಿ ಅಂತ. ಕೆಳಗಡೆ ನೋಡಿಸ್ತಾ ಇರೋಂಥ ಬೊಂಬೆಗಳು ಹೇಳುತ್ತೆ, ಇವತ್ತು ನಮ್ಮ ಮನೆಯಲ್ಲಿ ಮದುವೆ ಶಾಸ್ತ್ರ ನಡೀತಾ ಇದೆ, ಅರ್ಶಿನ ಶಾಸ್ತ್ರದ ಸಂಕೇತನ ತೋರಿಸ್ತಾ ಇದೆ. ಡೆಕೋರೇಷನ್ಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ. ಇದು ನೀವು ಸೇರ್ನ ನೋಡ್ತಾ ಇರ್ಬೋದು. ಈಗ ನೀವೀಗ ಸೇರನ್ನ ನೋಡ್ತಾ ಇದ್ದೀರಾ. ಸೇರಿನ ಸಂಕೇತ ಮದುವೆ ಆಗಿದ್ದಂಥ ಹೊಸ ಹೆಣ್ಮಗಳು ಮನೆ ತುಂಬಿಸ್ಕೋಬೇಕಾದ್ರೆ ಈ ಶಾಸ್ತ್ರಕ್ಕೋಸ್ಕರ ಸೇರನ್ನ ಬಳಸ್ತಾರೆ. ಸೇರನ್ನ ಒದ್ದು ಅಕ್ಕಿ ಕಾಳಿರುತ್ತೆ, ಅದರಲ್ಲಿ ಅದನ್ನು ಚೆಲ್ಲಿ ಮನೆ ಒಳಗಡೆ ಬರ್ತಾಳೆ. ಶಾಂತಿ ನೆಮ್ಮದಿನ ನಾನು ಈ ರೀತಿ ನಮ್ಮ ಮನೇಲಿ ಬೆಳೆಸ್ಕೊಂಡು ಹೋಗ್ತೀನಿ ಅನ್ನೋ ಒಂದು ಸಂಕೇತ ಆಗಿರುತ್ತೆ. ಪೆಟ್ಟಿ ಏನು ಹೇಳುತ್ತಪ್ಪ ಅಂದರೆ, ಹುಡುಗನ ತಂಗಿ ಪೆಟ್ಟಿನ ಹೊರ್ತಾಳೆ. ಆ ಪೆಟ್ಟಿ ಹೊರೋದ್ರ ಅರ್ಥ, ಪೆಟ್ಟಿಯಲ್ಲಿ ಒಂದು ವಧು ಹಾಕ್ಕೋಬೇಕಾಗಿರೋ ಬಟ್ಟೆಗಳನ್ನ ತೊಗೊಂಡ್ಬರ್ತಾಳೆ. ನಮ್ಮ ಅಣ್ಣನ ಜೀವನದಲ್ಲಿ ಬರ್ತಾ ಇರೋಂಥ ಈ ಹೆಣ್ಣುಮಗಳು ನಮ್ಮ ಅಣ್ಣನ ಎಲ್ಲ ಆಸೆ ಆಕಾಂಕ್ಷೆಗಳನ್ನ ಫಿಲ್ ಮಾಡಲಿ, ಅವನ ಜೀವನ ನೆಮ್ಮದಿ ಆಗಿರಲಿ, ನಮ್ಮಪ್ಪ ನಮ್ಮಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಒಂದು ಒಳ್ಳೆಯ ಸಂಕೇತಕ್ಕೋಸ್ಕರ ಪೆಟ್ಟಿಯಲ್ಲಿ ಬಟ್ಟೆನ ತೊಗೊಂಡು ವಧುಗೆ ಕೊಡ್ತಾರೆ. ಈ ಒಂದು ಶಾಸ್ತ್ರನ ಮದುವೆ ಶಾಸ್ತ್ರ ಅಂತ ಕರೀತಾರೆ.